ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಆರಾಮದಿರ ಅಂತ ಹೇಳಿ ತಿಳ್ಕೊತೀನಿ. ನಾನು ಆರಾಮದೀನಿ. ಸೊ ನಾ ಈಗ ಏನು ಮಾಡತ್ತೀನಿ ಅಂತಂದರೆ, ಗಿಡಕ್ಕೆ ನೀರು ಹಾಕಾಕತ್ತೀನಿ. ಸೊ ನಮ್ಮ ಮಮ್ಮಿ ಒಂದು ಸ್ವಲ್ಪ ಗಿಡಗಳು ಹಚ್ಚಿಟ್ಟಿದ್ರು. ಆ್ಯಂಡ್ ಒಂದು ಸ್ವಲ್ಪ ಅಲ್ಲೆಲ್ಲ ಮಣ್ಣು ಮೆಸ್ಸಿ ಆಗಿತ್ತು. ಸೊ ಅದಕ್ಕಂತ ಹೇಳಿ ಅವೆಲ್ಲ ತೆಗೆದು ಕ್ಲೀನ್ ಮಾಡಿ ಗಿಡಗಳು ಒಂದು ಸ್ವಲ್ಪ ಕಟ್ಟಿಂಗ್ ಅದು ಮಾಡಿ ಗಿಡಕ್ಕೆ ನೀರು ಹಾಕಾಕತ್ತೀನಿ. ನಮ್ಮ ಮಮ್ಮಿ ಪ್ಲ್ಯಾಂಟ್ಸ್ ಹಚ್ಚಾರ ನೋಡಿರಿ, ಸಣ್ಣ ಲೈಕ್ ಸೀಡ್ಸ್ ಹಾಕ್ಯಾರ. ಇಷ್ಟೆಲ್ಲದ್ರಾಗ ಒಂದೊಂದು ಸೀಡ್ಸ್ ಹಾಕ್ಯಾರ. ಲೈಕ್ ಸಮ್ಮರ್ ಒಳಗೆ ಬರುವಂಥ ಪ್ಲಾಂಟ್ಸ್ಗಳು ಸೀಡ್ಸ ನೋಡ್ಬೇಕು ಅದ್ರದ್ದು ಯಾವಾಗ ಬರ್ತಾವೆ ಅಂತ ಹೇಳಿ ಬಂದ್ಮ್ಯಾಗ ಅದ್ರದ್ದು ವಿಡಿಯೋ ತೋರಿಸ್ತೀನಿ. ನಮ್ಮ ಪ್ಲಾಂಟ್ಸದೊಂದು ವ್ಲಾಗ್ ಮಾಡ್ತೀನಿ ನೋಡ್ರಿ. ಇದೇನು ಕಾರ್ನರ್ ಐತಲ್ಲ ಇದೆಲ್ಲ ಫುಲ್ ಕಾರ್ನರ್ ಹಿಬಿಸ್ಕಸ್ದ. ಸೊ ಮನ್ಯಾಗ ಆರೆಂಜ್ ಕಲರ, ರೆಡ್ ಕಲರ, ಪರ್ಪಲ್ ಕಲರ, ವೈಟ್ ಕಲರ ಮತ್ತು ಯೆಲ್ಲೋ ಕಲರ ಒಂದು 7-8 ಥರ ಹಿಬಿಸ್ಕಸ್ ದಾಶ್ವಾಳ ಗಿಡಗಳವ. ಮತ್ತು ಇದೇನು ಕಾಣಿಸ್ತದಲ್ಲ ಪರ್ಪಲ್ ಫ್ಲವರ್ದ, ಇದು ಬಂದು ಆರ್ಕಿಡ್ ಅಂತ ಹೇಳಿ. ಇದು ವರ್ಷದಾಗ ಒಮ್ಮೆ ಆಗ್ತದ. ಇದು ಫ್ಲವರ್ ಆಗೀಗ 1 ಮಂತ್ ಜಾಸ್ತಿ ಆಯ್ತು, 1 ಮಂತ್ಗಿಂತ ಹೆಚ್ಚಾಯ್ತು. ಇನ್ನಾದರೂ ಅದ್ರ ಫ್ಲವರ್ ಬಾಡಿಲ್ಲ. ಹಾಗೆ ಐತಿ. ಸೊ ನಾವು ಇದನ್ನು ಇಂಟೀರಿಯರ್ ಆಗು ಇಡ್ಬೋದು. ಇಷ್ಟು ದಿನ ಒಳಗೆ ಇಟ್ಟಿದ್ವಿ, ಒಂದು ಸ್ವಲ್ಪ ಹೊರಗೆ ಇರಲಿ ಅಂಥೇಳಿ. ಈ ಸಂಪಿಗೆ ಹೂ ತೋರಿಸ್ತೀನಿ ನೋಡ್ರಿ, ಇಲ್ಲೈತೆ ನಾವು ಕಾಣತದ ಯೆಲ್ಲೋ ಕಲರ. ವಾ, ಸ್ಮೆಲ್ ರಿಯಲಿ ಮಸ್ತ್ ಬರ್ತದ ಆ ಥರದ. ಇದಕ್ಕೆ ಯಾವ್ದು ಅಂತಾರೆ ಅಂಥೇಳಿ ನನಗೂ ಗೊತ್ತಿಲ್ಲ ಪ್ರಾಪರಾಗಿ. ಸೊ ಈ ಥರದ್ದು ಮಸ್ತ್ ಹೂ ಆಗ್ತಾವ ಅದ್ರದ್ದು ಏನಂದ್ರು ನೋಡ್ರಿ. ಸೊ ಇದು ಬಂದು ಇದನ್ನು ಗೊತ್ತಿಲ್ಲ. ನಾವು ಸಣ್ಣಾಗಿದ್ದಾಗ ಇದ್ರ ಲೀವ್ಸ್ ಏನು ಮಾಡ್ತಿದ್ವಿ, ಕಟ್ ಮಾಡ್ಕೊಂಡು ನಮ್ಮ ಬುಕ್ಸ್ ನಡ್ಬಾರ್ಕ್ ಇಟ್ಕೊತಿದ್ವಿ, ಏನೋ ನವಿಲ್ ಗರಿಗತೆ ಅಂಥೇಳಿ. ಮತ್ತು ಇದು ಬಂದು ಅಡಿಕೆ ಹೂವಿನ ಗಿಡ ಅಂತಾರೆ. ಅಡಿಕೆ ಹೂವಿನ ಗಿಡನೂ ಅಲ್ಲದ, ಅದು ಯಾವುದೋ ಗಿಡ ನಮಗೂ ಅಷ್ಟು ಗೊತ್ತಿಲ್ಲ ಪ್ರಾಪರಾಗಿ. ಬಟ್ ಅದು ನಾನು ನಮ್ಮ ಕಾಲೇಜ್ ಒಳಗಿನ ತಂದಿದ್ದು. ಬ್ರಹ್ಮಕಮಲ. ಸೊ ಇದು ಬಂದು ಬ್ರಹ್ಮಕಮಲ. ನಮ್ಮನೆ ಬ್ರಹ್ಮಕಮಲ ಆಗ್ಯಾವ. ಈ ಬ್ರಹ್ಮಕಮಲದ ಸ್ಪೆಷಾಲಿಟಿ ನೈಟ್ ಒಳಗೆ ಅಷ್ಟೇ ಹೂ ಆಗ್ತದೆ, ವೈಟ್ ಕಲರ್ ಹೂ ಆಗ್ತದೆ. ನಮ್ಮ ಮನ್ಯಾಗ ಈಗ 2 years ಕಂಟಿನ್ಯೂಸ್ ಆಗಿ ಹೂ ಆಗ್ಯಾವು. ನೈಟ್ ಟೈಮ ಹೂ ಮಸ್ತ್ ಆಗ್ತಾವೆ. ಹೇಳ್ಬೇಕಂದ್ರೆ ನೈಟ್ ಅಷ್ಟೇ ಫುಲ್ ಲೋಟಸ್ ಗತೆನೇ ಆಗ್ತದೆ, ಅದ್ರು ಮಸ್ತ್ ಆಗ್ತದೆ. ಇದು ಬಂದು ಬಳ್ಳಿ, ಯಾವುದೇನೋ ಗೊತ್ತಿಲ್ಲ, ಹಿಂಗಾಗ್ತಾವೆ ಹೂ ಇದ್ರು ಚಂದ ಆಗ್ತಾಯಿದ್ರು ಹೂ. ಸೊ ಇಲ್ಲಿನೂ ಬಂದು ಒಂದು ಸ್ವಲ್ಪ ನಮ್ಮ ಪಾಟ್ಸ್ ಅವ ಅಷ್ಟೇ. ಈ ಥರದ್ದು ಹೂವು ಐ ಥಿಂಕ್ ನಾನು ನಮ್ಮ ಸ್ಟೋರಿ ಒಳಗೆ ಇಟ್ಟಿದ್ದೆ ನೋಡು, ಅದೇ ನೋಡತ್ರ ಹೂ ಮಸ್ತ್ ಆಗ್ತದೆ. ಅದ್ರ ಹೂ ರೆಡ್ ಡಾರ್ಕ್ ಯಾವುದೋ ಕ್ರೀಮ್ಸಾನ್ ರೆಡ್ ಆ ಟೈಪ್ ಆಗ್ತದೆ, ಮಸ್ತ್ ಆಗ್ತದೆ ಅದು. ಮತ್ತು ಇದು ಪರ್ಪಲ್ ಕಲರ್ದ. ಮತ್ತು ಇದು ಹಿಂಗೆ ಮ್ಯಾಗ್ ಕಟ್ಟಿವಿ ನೋಡ್ಬೋದು ನೀವು. ಇದು ಖರೆ ಹೇಳ್ಬೇಕಾದ್ರೆ ನಂಗೆ ಹಿಂಗೆ ಗಾಡಿಗೆ ಹತ್ಕೊಂಡು ಬೆಳ್ಕೊಬೇಕಂತ ಹೇಳಿ ಭಾಳ ಆಸೆ ಇತ್ತು. ಬಟ್ ಇದೇನು ಫುಲ್ ಏನೂ ಬೆಳೆದಿಲ್ಲ. ಬಟ್ ಈ ಪೋಸ ಅಷ್ಟೇ ಗಾಡಿಗೆ ಹತ್ಕೊಂಡದು. ಸೊ ಇದಷ್ಟೇ ಬಿಟ್ಟು ಇದು ಉಳ್ಕೋದೆಲ್ಲ ಕಟ್ ಮಾಡ್ಬೇಕನ್ನೋ ಪ್ಲ್ಯಾನ್ ಒಳಗದೀವಿ. ನೋಡ್ತೀವಿ ಏನಾಗುತ್ತೆ ಅಂತೇಳಿ ನೋಡಿ ಕಟ್ ಮಾಡ್ತೀವಿ. ಸೊ ಇಲ್ಲಿ ಅಷ್ಟೆಲ್ಲ ಇಟ್ಟಿವಿ ಪಾಟ್ಸ್. ಇಷ್ಟು ನೋಡ್ಬೋದು ನೀವು. ಇದು ಅಷ್ಟು ಬುಷಿ ಟೈಪ್ ಆಗದ, ಮಸ್ತ್ ಆಗದ ಇದ್ರದ್ದು. ಅಬುಲಿ ಹೂ ಇದು ಹಿಂಗೆಲ್ಲ ಬಿಡಬೇಕು. ನೆಕ್ಸ್ಟ್ ವ್ಲಾಗ್ ಒಳಗೆ ಇವೆಲ್ಲದ ಗಿಡದ ಇನ್ಫಾರ್ಮೇಷನ್ ಹೇಳ್ತೀನಿ ನಿಮಗೆ. ಈಗ ಜಸ್ಟ್ ನೀರು ಹಾಕಕತ್ತೀನಿ ಅಂತ ಹೇಳಿ ಸುಮ್ಮನೆ ತೋರ್ಸಾತೀನಿ. ಅಜ್ವಾನ್ ಗಿಡ, ಪೇಪರ್ ಗಿಡ ನೋಡ್ಬೋದು. ಜಸ್ಟು ಕಟಿಂಗ್ಸ್ ತಂದು ಹಚ್ಚಿದ್ವಿ ಇಲ್ಲಿಂದ. ನಮ್ಮ ಏರಿಯಾ ಒಳಗೆ ನಡ್ಬಾರಕ್ಕೆ ಗಿಡ ಹಚ್ಚಿದ್ರು, ಅದ್ರ ಸುಮ್ಮ ಕಟಿಂಗ್ಸ್ ತಂದು ಹಚ್ಚಿದ್ವಿ. ಅಷ್ಟು ಚಂದ ಬೆಳೆದದ. ಇದು ನೋಡ್ರಿ ಮಸ್ತ್ ಆಗಲ್ಲ. ಕ್ಯಾಕ್ಟಸ್ ಇಲ್ಲಿ ಅಂದೈತೆ ನಾನು ಕಾರ್ನರ್. ಆನ್ಲೈನ್ ಸೋಲ್ ಹೇಳ್ಬೇಕಂದ್ರೆ ಮನೆ ಒಳಗೆ ಫುಲ್ ಒಂದು ಸ್ವಲ್ಪ ಭಾಳ ಗಿಡ ಅದಾವೆ. ನಮ್ಮ ಮಮ್ಮಿಗೆ ಗಿಡಗಳು ಭಾಳ ಇಷ್ಟ, ನನಗೂ ಇಷ್ಟ. ಬಟ್ ಅವ್ರದ್ದೆಲ್ಲ
ಹಚ್ಚೋದು ತೆಗಿಯೋದು ಒಂದೀತು ಭಾಳ ಕಷ್ಟ, ಏನು ಮಾಡೋಕ್ಕಾಗಿಲ್ಲ. ಎಲ್ಲ ನಮ್ಮ ಮಮ್ಮಿ ಪಾಟ್ಸ್ ಮಾಡಿ ಇಟ್ಟಾರು, ಅದ್ರಾಗೆಲ್ಲ ಸಮ್ಮರ್ ಸೀಡ್ಸ್ ಹಾಕಿಟ್ಟಾರು. ಐ ಥಿಂಕ್ 1 ವೀಕ್ ಒಳಗೆ ಬರ್ತಾವೆ. ಲೈಕ್ ಇವೆಲ್ಲ ಹಾಕ್ಬೇಕಂತಂದ್ರೆ ಮಣ್ಣು, ಉಸುಕು, ಕೋಕೋ ಪೀಟ ಮಿಕ್ಸ್ ಮಾಡಿಟ್ಟಾರು. ಅದ್ರ ಮ್ಯಾಗೆ ಚೆನ್ನಾಗಿ ಬೆಳಿತಾವೆ. ಏನು ನಾವು ಸೀಡ್ಸ್ ಹಾಕಿದ್ರೆ ಮಾಡಿದ್ರೆ ಡೈರೆಕ್ಟ್ ಮಣ್ಣೊಳಗೆ ಹಾಕಬಾರ್ದು. ಒಂದು ಸ್ವಲ್ಪ ಏನೋ ಗಿಡ ಹಚ್ಬೇಕಂತಂದ್ರೆ ಸಣ್ಣ ಒಂದು ಸ್ವಲ್ಪ ಹಿಂಗೆ ಕೋಕೋ ಪೀಟ ಪ್ಲಸ್ ಉಸುಕು ಪ್ಲಸ್ ಮಣ್ಣು ಇವು 3 ಕಂಬೈನ್ ಮಾಡಿ ಹಚ್ಚಬೇಕು. ಅಂದ್ರೆ ಒಂದು ಈಟ್ ಅವಕ್ಕೆ ಬೆಳ್ಕೊಳಕ್ಕೆ ಚಲೋ ಆಗ್ತದೆ. ಇಲ್ಲಿ ನಾವು ಒಂದು ಸ್ವಲ್ಪ ಪ್ಲಾಂಟ್ಸ್ ನಮ್ಮ ಕರೆಕ್ಟ್ ಬಾಕಲ್ ಮುಂದಿಟ್ಟಿವಿ. ಅವ ಇಲ್ಲಿ ಮುಂದಿಟ್ಕೊಂಡಿವಿ ನಾವು ಒಂದು ಸ್ವಲ್ಪ ಪ್ಲಾಂಟ್ಸ್. ಇವು ಬಂದು ಬೋನ್ಸಾಯಿ ಪ್ಲಾಂಟ್ಸ್ ಅಂತ ಹೇಳಿ. ಇವು ಹೇಳ್ಬೇಕಂದ್ರೆ ನಡ್ಬಾರ್ ಕೊನೆಗೆ ಹೋಗ್ಬಿಟ್ಟಿತ್ತಿದು, ಈಗ ಮತ್ತೆ ಬೆಳ್ಕೊಂಬಿಟ್ಟದ. ಹೋಪ್ಸ್ ಹೋಗ್ಬಿಟ್ಟಿತ್ತು ಇದ್ರ ಮ್ಯಾಗ ಹೇಳ್ಬೇಕಂತಂದ್ರೆ ಬೆಳೀತದ ಅಂಥೇಳಿ. ಬಟ್ ಭಾಳ ಚಂದ ಬೆಳ್ಕೊಂಡದ. ಪ್ಲಸ್ ಹೂ ಎಷ್ಟಾಗ್ಯಾವ ನೋಡ್ರಿ ಇದಕ್ಕೆ, ಮಸ್ತಾಗ್ಯದ. ಇದು ಬಂದು ಫುಲ್ ಎಲ್ಲ ನಮ್ಮ ಮನೆ ಮ್ಯಾಗ ಬಳ್ಳಿ ಬೆಳ್ಕೊಂಡದ ಮ್ಯಾಗಿಂತನ. ಎಲ್ಲಿದಿ, ಏನು ಮಾಡತ್ತಿ, ಬಾ ಮ್ಯಾಗ. ಏ ಬಿಲ್ಲಿ ಬಿಲ್ಲಿ. ಸೊ ಐ ಹೋಪ್ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗೋದಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು, ಬಾಯ್ ಬಾಯ್.